ಪೊಲೀಸ್ನವರು ಹೇಗೆ ಹಾಕಿ ದೌರ್ಜನ್ಯ ನಿಮ್ಗೇನು ಹೊಡೆದವ್ರ ಈಗ ಪೊಲೀಸ್ನವರು? ಊಟ ಇಲ್ಲ, ಇವ್ರಿಗೆ ರೇಟ್ಸ್ ಒಪ್ಕೊತೀವಿ. ಪೊಲೀಸರು ನಮ್ಗೆ ಏನ್ ಮಾಡೋದು? ಫಸ್ಟ್ ಯಾರು ಇಲ್ಲದೆ ಬಂದು ಈ ತರ ದರೋಡೆ ಮಾಡಿ ಹೋದ್ರೆ ನಮ್ ಪಂಚಾಯತ್ ನಾವು ಬಡವರು ನಾವ್ ಏನ್ ಕೇಳ್ಬೇಕು? ಅಲ್ಲ, ನಿಮ್ಗೆ ಪೊಲೀಸರು ಏನ್ ಮಾಡಿದ್ರೆ ಫಸ್ಟ್? ತಾರೀಕುವರೆಗೆ ಆದೇಶ ಆಗಿದೆ. ಯಾಕೆ ಅವ್ರು ಬಂದ್ರು? ಯಾಕೆ ಹಿಂಗೆ ಕದ್ದುತನದಲ್ಲಿ ಮಧ್ಯಾಹ್ನ ಬಂದು ಸುಮಾರು 250-300 ಜನ ಪೊಲೀಸರು ಸರ್ ಸ್ಟ್ರೈಕ್ ಮಾಡ್ತಿದ್ದವ್ರನ್ನ ಎಳೆದು ಬಿಸಾಕಿ ಅವ್ರು ಬೇಕಾದ ದಾಖಲೆಗಳೇ ಎತ್ಕೊಂಡು ಹೋಗಿರೋದು. ನಾವು ಕೇಳೋದು ಇಷ್ಟೇ, ಕೋರ್ಟಲ್ಲಿ ಕೇಸ್ ಇದೆ, ಅದು ಏನಾದರೂ ಆಗಲಿ, ಕೋರ್ಟಲ್ಲಿ ಕೇಸಲ್ಲಿ ಒಂದು ರಿಸಲ್ಟ್ ಬರೋದಂತ. ಈಗ ನಿಮ್ಮ ಹತ್ರಕ್ಕೆ ಪೊಲೀಸ್ ಸ್ಟೇಷನ್ಗೆ ಏನೋ ಒಂದು ಕೇಸ್ ತಗೊಂಡ್ಬಂದ್ರೆ ಏನಂತ ಹೇಳ್ತಾರೆ? ಕೋರ್ಟಲ್ಲಿದೆ, ಕೋರ್ಟಲ್ಲಿ ತೀರ್ಮಾನ ಆದ್ಮೇಲೆ ತಗೊಳ್ಳಿ ಇರ್ತೀವಿ. ನಾವು ಅಹೋರಾತ್ರಿ ರಾತ್ರಿ ಹಗಲು ಊಟ ಬಿಟ್ಟು, ನೀರು ಬಿಟ್ಟು, ಆರೋಗ್ಯ ಬಿಟ್ಟು, ಮನೆ ಮಠ ಬಿಟ್ಟು ಹೆಂಗಸು ಮಕ್ಕಳೆಲ್ಲ ಸ್ಟ್ರೈಕ್ ಕೂತಿದ್ರೆ ಎಷ್ಟು ದೌರ್ಜನ್ಯದಿಂದ ಸರ್.
ಎಳೆದ ಬಿಸಾಕ್ಬಿಟ್ಟು ಇವ್ರು ಎಲ್ಲ ತುಂಬ್ಕೊಂಡು ಹೋಗಿರೋದು. ಮಿಕ್ಕವರೆಲ್ಲ ಬರೋಷ್ಟ್ರಲ್ಲಿ ಅಲ್ಲಿದ್ರೆ ಇವತ್ತು ಗೌರ್ಮೆಂಟ್ ಹಾಲಿಡೇ, ಮಧ್ಯಾಹ್ನ ಸೆಕೆಂಡ್ ಸ್ಯಾಟರ್ಡೆ ಆಯ್ತು ಅಂದ್ರೆ ಎಲ್ಲ 3 ಗಂಟೆ ತನಕ ಆಯ್ತು. ಅಲ್ಲಿ ಇಲ್ಲಿ ಅಲ್ಲೂ ಒಂದು 15 ಜನ ಇದ್ರು, 15-20 ಜನನ ಎಳೆದ ಬಿಸಾಕ್ಬಿಟ್ಟು ಇವ್ರು ಅಲ್ಲ 15 ಹೇಳಿತ್ತು ಬಿಸಾಕ್ಬಿಟ್ಟು ಇವ್ರು ಬೇಕಾದ ದಾಖಲೆಗಳು ತುಂಬ್ಕೊಂಡೋಗಿದಾರಲ್ಲ. ನಾವು ಅಷ್ಟು ದಿನದಿಂದ 70 ದಿನದಿಂದ ನಾವು ಮಾಡ್ತಾ ಇರೋ ಸ್ಟ್ರೈಕಿಗೆ ಏನ್ ಸರ್ ಬೆಲೆ? ನಮ್ಮ ಶ್ರಮಕ್ಕೆ, ನಮ್ಮ ಕಳಕಳಿಗೆ ಇಷ್ಟು ಜನ ಪೊಲೀಸರು ಏನಕ್ಕೆ ಮೇಡಮ್? ನಮ್ಮನ್ನ ತಡೆದಲ್ಲ, ನಮ್ಮನ್ನ ಎಳೆದು ಬಿಸಾಕಕ್ಕೆ ಸರ್ ಅವರು, ನಮ್ದು ಎಳೆದು ಬಿಸಾಕಕ್ಕೆ. ಈಗ ಪ್ರತಿಭಟನೆಗಾರ ವಿರುದ್ಧ ಅವ್ರು ಮಾಡ್ತಾ ಇರೋದು ದೌರ್ಜನ್ಯ ಇದು ಸರ್. ಮಾಡೋದು ಅಷ್ಟೇ ಅಲ್ಲ, ಇನ್ನೂ ಕೂಡ ದೌರ್ಜನ್ಯ ನಿಂತಿಲ್ಲ. ನೋಡಿ ಸರ್ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಎಳೆದು ಬಿಸಾಕೋದು, ಇಬ್ರಿಗೆ 3-4 ಜನಕ್ಕೆ ಕೈಗೆ ಎಲ್ಲ ಬಳೆ ಎಲ್ಲ ತೀರ್ಕೊಂಡು ಕೈಗೆ ನೋವಾಗದೆ. ಹೆಂಗ್ಸು ಪೊಲೀಸರು ಕರ್ಕೊಂಬತ್ತಿದ್ರೆ ಹೆಂಗ್ಸು ಪೊಲೀಸರು ಏನಾದ್ರು ಎಳ್ದಾಕ್ಬೋದಾ? ಎಷ್ಟಾದ್ರು ನೋವು ಮಾಡ್ಬಾರ್ದ? ಎಳೆದು ಬಿಸಾಕ ತಕ್ಷಣ ಎಮ್ಮನ್ ತಲೆಗೆ ಎಷ್ಟು ಬಿದ್ದು ಬಿದ್ದವಳಲ್ಲಿ ಹಿಂಗೆ ಎಳೆದು ಬಿಸಾಕ್ಬಿಟ್ಟು ಒಂದು ಫೈನ್ ತಗೊಂಡ್ಬಿಡಬೇಕಾ? ಹಿಂಗೆ ತಾಕತ್ತಲ್ಲೆಲ್ಲ ನಗರಸಭೆ ಮಾಡ್ಬೇಕಾ? ನಮಗ್ ಬೇಡ ಆದ್ರೂ ಯಾಕೆ ಸರ್ ಇವ್ರು ಬಂದಿರೋದು? ಯಾವ ಉದ್ದೇಶಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ? ನಿಮ್ಮ ಹೆಸರು ಮೇಡಮ್? ಇಲ್ಲಂತ ಸರ್ ಬೇಡ ಅಂತ ಏಕೈಕಿ ಬಂದು ಗ್ರಾಮ ಪಂಚಾಯತ್ ನುಗ್ಗಿ ಎಲ್ಲ ಕಿತ್ತೊಂದು ಬುಕ್ಕು ಪಕ್ಕ ಎಲ್ಲ ಗೋರ್ಕೊಂಡು ಪೊಲೀಸ್ ಸ್ಟೇಷನ್ ನೋಡಿ ಎಲ್ಲ ತುಂಬ ಹೋಗವ್ರೆ. ನಾವು ಇಲ್ಲಾಂದ್ರೆ ಇವಾಗ 1 ತಿಂಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ 2 ತಿಂಗಳಾಯ್ತು. ಗೆಲ್ಲಿಗೆರೆ ನಮ್ಮದು ಎಲ್ಲರೂ ಸ್ಟ್ರೈಕ್ ಮಾಡ್ತವೆ. ಏಕಮ್ ಇವತ್ತು ಬಂದವರಲ್ಲ ಇವರು, ಅವತ್ತಿನ ಗೆಲ್ಲಿ ಹೋಗಿದ್ರು ಇವರು. ಯಾರ್ಯಾರು ಬಂದಿದ್ರು? ಪೊಲೀಸ್ಗಳು, ಹೊಸ ಜನ ಪೊಲೀಸ್ ನೋಡಿ. ಆಮೇಲೆ ಹೆಂಗ್ಸ್ರಿಗೆಲ್ಲ ಹೊಡೆದವ್ರೆ. ಹೆಂಗ್ಸ್ರು ಒಬ್ರು ಏಟಾಗದೆ, ಕೈ ಏಟಾಗದೆ, ಇವೆಲ್ಲ ಸರ್ ಎಲ್ಲ ಮಾಡಿ. ಏನಕ್ಕೆ ಈ ಥರ ಮಾಡಿದ್ರು ಸರ್? ನಮ್ಮದು ಪುರಸಭೆಗೆ ಸೇರ್ಕೊಂಡು ಗ್ರಾಮ ಪಂಚಾಯತ್ಗೆ ಪುರಸಭೆಗೆ ಸೇರ್ಕೋಬೇಕು ಅಂತ ನಮ್ಮ ಸ್ಟ್ರೈಕ್ ಮಾಡಿದೆ ಸರ್. ಇವರು ಪುರಸಭೆಗೆ ಸೇರ್ಕೊಂಡು ನಮ್ಮ ಗ್ರಾಮ ಪಂಚಾಯತ್ ಸೈಡಾಗ ನಗರಸಭೆಗೆ ಸೇರ್ಕೋಬೇಕು ಅಂತ ಸರ್. ಈ ಥರ ನಮ್ಮ ರೈತರಿಗೆ ಮೋಸ ಮಾಡಿದ್ರೆ ಸರ್, ನಾನು ಎತ್ತುಗಾಡಿ ಸಾಕ್ತೀನಿ, ದರ ಸಾಕ್ತೀನಿ, ನಮ್ಮದೊಂದು ಜಾಗ ಅದೇ 2 ಕಡೆ 3 ಕಡೆ ಸರ್. ಈಗ ಪುರಸಭೆ ಅಲ್ಲ, ನೀವು ಸ್ಟ್ರೈಕ್ ಮಾಡ್ತಾ ಇದ್ರಿ, ಇವತ್ತೇನಾಯ್ತು ಸರ್? ಇವಾಗ ಬಂದು ಪೊಲೀಸ್ ಬಂದ ಸರ್. ಸ್ಟ್ರೈಕ್ ಮಾಡೋದ್ರೆ ಒಬ್ರು ಬರಲ್ಲ ಸರ್. ಇನ್ನೇನೋ ಸುಮಾರು ದಿನ ಸ್ಟ್ರೈಕ್ ಮಾಡ್ತವೆ, ಒಬ್ರು ಪೊಲೀಸ್ ಏನು ಬರಲ್ಲ. ಇವತ್ತು ಏಕ ಬಂದು ಪಂಚಾಯತ್ ಒಳಗೆ ಮುಚ್ಚಿ ಎಲ್ಲ ಬುಕ್ಕು ಪಕ್ಕ ತುಂಬಿಕೊಂಡು ಪೊಲೀಸ್ ಎಲ್ಲ ಈ ಕೆಲಸ ಮಾಡ್ತಾರೆ ಸರ್. ದೌರ್ಜನ್ಯ ಮಾಡ್ತಾರೆ. ದೌರ್ಜನ್ಯ ಮಾಡ್ತಾರೆ ಸರ್. ನಿಮ್ಮ ಹೆಸರು? ಸತೀಶ್ ಅಂತ. ಹೊರನಾಡಿ ಸತೀಶ್ ಮೊದಲ ಥರ ಮಾಡಿದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.